ಮುಖ್ಯಮಂತ್ರಿಗಳು ತಮ್ಮ ಅಧಿಕಾರವನ್ನು ಉಳಿಸ್ಕೊಳ್ಳಿಕ್ಕೆ ಇಲ್ಲ ಅವರು ಈಗ ಅವರು ಒಂದು ಮಾತು ನೇರವಾಗಿ ಹೇಳಿದ್ದಾರೆ, ಪಕ್ಷದ ಹೈಕಮಾಂಡು ಏನು ತೀರ್ಮಾನ ತಗತ್ತೆ ಅದಕ್ಕೆ ನಾನು ಬದ್ಧ ಆಗಿರ್ತೀನಿ ಅಂತ. ಅವ್ರು ಯಾವತ್ತಾರು ಏನಾರು ಬಂದಿದ್ದಾರಾ? ನಾನೇ ಇರ್ತೀನಿ ಅಂತ ಹೇಳಿದ್ರ? ನಾನು ಇರೋದಿಲ್ಲ ಅಂತ ಹೇಳಿದಾರ? ಯಾಕೆ ಇದು ಇಮ್ಯುಲೇಷನ್ಸು ಇಲ್ಲ. ಅವರು ನೋಡಿ, ರಾಜ್ಯದಲ್ಲಿ ಒಂದಷ್ಟು ಪ್ರಬುದ್ಧವಾನಾದಂಥ, ಒಂದಷ್ಟು ಎಥಿಕ್ಸ್ ಇರ್ತಕ್ಕಂಥ, ಒಂದಷ್ಟು ಸಾಮಾನ್ಯ ಜನರ ಒಡನಾಟ ಇಟ್ಕೊಂಡಂಥವ್ರು ಒಂದು 4-5 ಜನ ಇದ್ದಾರೆ. ಅದರಲ್ಲಿ ಸಿದ್ದರಾಮಯ್ಯ ಸಾಹೇಬರು ಒಬ್ಬರು. ಒಂದಷ್ಟು ಎಥಿಕ್ಸಿಂದ, ಒಂದಷ್ಟು ಸೋಷಲಿಸ್ಟಿಂದ, ಆ ವಾದದಿಂದ ಬಂದವರು. ಅವರು ಏನಾದ್ರು ಇದ್ದರೆ ಅವರು ಪಕ್ಷದ ಹೈಕಮಾಂಡ್ಗೆ ತೀರ್ಮಾನಕ್ಕೆ ಒಪ್ಕೋತಾರೆ. ಪಕ್ಷದ ಹೈಕಮಾಂಡು ತೀರ್ಮಾನ ತಗೊಳ್ಳೋಕ್ಕೆ ಸಹ ಯಾವಾಗ ಬೇಕು ಅದು ತೀರ್ಮಾನ ತಗೋತದೆ, ಏನು ಬೇಕು ಅಂತ. ಅಲ್ಲಿ ತನಕ ನಾವು ಸುಮ್ಮನೆ ಮಾಧ್ಯಮಗಳ ಸೃಷ್ಟಿ ಹೊರತು ಯಾರ ಸೃಷ್ಟಿನೂ ಏನೂ ಅಲ್ಲ, ಎಂತೂ ಅಲ್ಲ. ಸದ್ಯಕ್ಕೆ ಏನಾದರೂ CM ಬದಲಾವಣೆ ಅಥವಾ ನಾಯಕತ್ವ ಬದಲಾವಣೆ? ನಾನು ಹೇಳಿದ್ನಲ್ಲ, ಯಾವುದೇ ತೀರ್ಮಾನ ಪಕ್ಷದ ಹೈಕಮಾಂಡ್, ನಮ್ಮ ಪಕ್ಷದ ಹೈಕಮಾಂಡ್ ಗಟ್ಟಿಯಾಗಿದೆ. ಯಾವಾಗ ಏನು ತೀರ್ಮಾನ ತಗೋಬೇಕು ಅಂತ ಮಾಡ್ತಾರೆ, ತೀರ್ಮಾನ ತಗೋತಾರೆ. DK ಸುರೇಶ್ ಮತ್ತು ರಂಗನಾಥ್ ಹೇಳ್ತಾರೆ CM ಅವ್ರು ಕೊಟ್ಟ ಮಾತನ್ನು ಉಳಿಸ್ಕೊಳ್ತಾರೆ. ನಾನು ಹೇಳಿದ್ನಲ್ಲ, ಒಂದಷ್ಟು ವಿಚಾರಗಳಲ್ಲಿ ರಾಜ್ಯದಲ್ಲಿ ಒಂದೊಂದು 5-6 ಜನ ಮುತ್ಸದ್ದಿಗಳಿದ್ದಾರೆ ರಾಜಕಾರಣದಲ್ಲಿ. ಅದರಲ್ಲಿ ದೇವೇಗೌಡರು ಇರ್ಬೋದು, ಯಡಿಯೂರಪ್ಪನವ್ರು ಇರ್ಬೋದು, ಯಾವುದಾದ್ರು ಒಂದು ಇದರಲ್ಲಿ ಕುಮಾರಣ್ಣ ಇರ್ಬೋದು, ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು, DK ಶಿವಕುಮಾರ್ ಸಾಹೇಬ್ರು ಇರ್ಬೋದು. ಹಿಂಗೊಂದಷ್ಟು ಬೆರಳೆಣಿಕೆ ರಾಜಕಾರಣಿಗಳು ಇವತ್ತಿನ ಪ್ರಸ್ತುತವಾದಂಥ ರಾಜಕಾರಣದಲ್ಲಿ ಅವರು ಕೂಗಿಗೆ ಒಂದಷ್ಟು ಧ್ವನಿಗಳು ಸೇರ್ಕೊಳ್ತಕ್ಕಂಥದ್ದು ಇದ್ದೇವೆ. ಅದು ಯಾವುದೋ ಒಂದು ಜಾತಿಗೆ ಮೀಸಲಾಗೋ ನಾವು ಇದಾಗಿ ಮೀಸಲಾಗೋ ಮಾಡ್ಕೊಂಬಿಟ್ಟಿದ್ದೀವಿ ನಾವು. ಅದು ಹಿಂದೆ ಆಗಿರಲಿಲ್ಲ. ಸಿದ್ದರಾಮಯ್ಯನವರು ಬಂದದ್ದು ಅವರು ಯಾವ್ದಾರು ಇದರಲ್ಲಿ ಬಂದ್ರ, ಅವ್ರ ಕ್ಷೇತ್ರ ಹಿಂದೆ ಹೆಂಗಿತ್ತಪ್ಪ, ಒಕ್ಕಲಿಗರ ಕ್ಷೇತ್ರ, ಒಕ್ಕಲಿಗರು ಹೆಚ್ಚು ಪ್ರಾಬಲ್ಯ ಇರ್ತಕ್ಕಂಥ ಕ್ಷೇತ್ರ ಅವರು ಚಾಮುಂಡೇಶ್ವರಿ. ಅಲ್ಲಿ ಗೆಲ್ಲಿಲ್ವ ಅವರು? ಎಷ್ಟು ಸಲ ಗೆದ್ದರು? ಸೋತಿಲ್ಲ ಅಂತ ಹೇಳ್ತಾ ಇಲ್ಲ, ಎಷ್ಟು ಸಲ ಗೆದ್ದರು? ಹಂಗಾರೆ ಯಾರು ಒಕ್ಕಲಿಗರು ಅವ್ರ ಪರ ನಿಲ್ಲಿಲ್ವಾ? ಲಿಂಗಾಯತರು ಅವ್ರ ಪರ ನಿಲ್ಲಿಲ್ವಾ? ಯಾರು ನಿಲ್ಲುವಲ್ವಾ? ಅವ್ರ ಜೊತೆಲಿ ಇದ್ದವ್ರು ಯಾರು? ಇವಾಗ ಒಂದು ಮಾರ್ಪಾಡಾದಂಥ ರಾಜಕಾರಣದ ವ್ಯತ್ಯಾಸದಲ್ಲಿ ಅವ್ರ ತೀರ್ಮಾನ ತೆಗೆದುಕೊಂಡ್ಮೇಲೆ 2008ರಿಂದ ಈಚೆ ಸ್ವಲ್ಪ ವ್ಯತ್ಯಾಸಗಳಾಗಿದೆ, ಇಲ್ಲ ಅಂತ ಹೇಳೋದಿಲ್ಲ. 2008ರಿಂದ ಹಿಂದೆ ಅವ್ರ ಜೊತೆಲಿ ಇದ್ದರು, ಅಕ್ಕಪಕ್ಕದಲ್ಲಿದ್ದವ್ರು ಯಾರು? ನೆನಪಿಸ್ಕೊಳ್ಳಿ. ಸುಮ್ಮನೆ ಎಲ್ಲೋ ಒಂದು ಜಾತಿ ಆಧಾರಿತವಾದಂಥ ಪ್ರದೇಶದಲ್ಲಿ ಸೀಮಿತವಾದಂಥ ವ್ಯಕ್ತಿ ಮಾಡಬೇಡಿ. ಇಡೀ ರಾಜ್ಯದಲ್ಲಿ ಸಿದ್ದರಾಮಯ್ಯನವ್ರಿಗೆ ಅವ್ರದ್ದೇ ಆದಂಥ ಒಂದು ವ್ಯಕ್ತಿತ್ವ ಇದೆ, ಅವ್ರದ್ದೇ ಆದಂಥ ಒಂದು ಬೆಂಬಲಿಗರಿದ್ದಾರೆ. ಹಾಗೆ DK ಶಿವಕುಮಾರ್ ಸಾಹೇಬ್ರಿಗೆ ಅವ್ರ ಕ್ಷೇತ್ರ ಹೆಂಗಿದೆ? ಬರೀ ಒಕ್ಕಲಿಗರೇ ಇದ್ದಾರಾ? ಎಷ್ಟು ಬ್ಯಾಕ್ವರ್ಡ್ ಕ್ಲಾಸ್ ಇದೆ ಅಷ್ಟು ಬ್ಯಾಕ್ವರ್ಡ್ ಕ್ಲಾಸೆಲ್ಲ ಅದೇ ಆ ಕ್ಷೇತ್ರದಲ್ಲಿ. ನಾನು ಆ ಕ್ಷೇತ್ರದ ಒಬ್ಬ ಮೊಮ್ಮಗ, ನೋಡಿದ್ದೀನಿ, ಅಲ್ಲಿ ಮಾತಾಡಿದ್ದೀನಿ. ಒಂದು ಕ್ಷೇತ್ರದಲ್ಲಿ ಒಂದು ಸಲ ಚುನಾವಣೆ ಗೆಲ್ಲಲಿಕ್ಕೆ ಎಷ್ಟು ಕಷ್ಟ, ಅದರಲ್ಲಿ ನಿರಂತರವಾಗಿ ಗೆಲ್ಲಬೇಕು ಅಂದರೆ ಇನ್ನೆಷ್ಟು ಕಷ್ಟ. ಸರ್, ಈಗ ರಮೇಶ್ ಬಂಡಿಸಿದ್ದೇಗೌಡರು ಹಿರಿಯ ಶಾಸಕರಾಗಿ ಸಿದ್ದರಾಮಯ್ಯವರ ಅತ್ಯಾಪ್ತರಾಗಿ ನೀವು ಬದಲಾವಣೆ ಬಯಸಿದ್ರೆ ಏನು ಹೇಳ್ತೀರಾ? ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧವಾಗಿದ್ದೀನಿ. ಪಕ್ಷ ಏನು ತೀರ್ಮಾನ ತಗೋತದೆ ಅದಕ್ಕೆ ನನ್ನ ಬೆಂಬಲ ಯಾವಾಗಲೂ ಇರ್ತದೆ. ನನ್ನ ವೈಯಕ್ತಿಕವಾದ ನಿರ್ಧಾರಗಳು ಏನಿಲ್ಲ. ಅಲ್ಲ ಸರ್, ಈಗ ಒಂದು ರೀತಿ ಬಣಗಿನ ಇಲ್ವೇಲಪ್ಪ. ನೀವು ಬಣ ಮಾಡಿರ್ಬೇಕು, ನೀವು ಬಣ ಮಾಡ್ಕೊಂಡಿದ್ದೀರ ಅಷ್ಟೇ. ನಾನು ಕಾಂಗ್ರೆಸ್ ಪಕ್ಷ ಮಾಡ್ತೀರಾ ಸರ್?